100 ವರ್ಷಗಳ ಹಿಂದೆ ಇವರ ಹತ್ರ ಭೂಮಿ ಇರಲಿಲ್ಲ, ಇವರ ಹತ್ರ ನೀರಿರಲಿಲ್ಲ, ಇವರ ಹತ್ರ ಜನ ಇರಲಿಲ್ಲ. ಆದ್ರೇನು ಇವತ್ತು ಇಸ್ರೇಲಿ ದೇಶ ವ್ಯವಸಾಯದಲ್ಲಿ ಎತ್ತಿದ ಕೈ. ನಮಸ್ಕಾರ, ಶಲೋಮ್. ನನ್ನ ಹೆಸರು ವಿವೇಕ್ ವಿನಾಯಕ್. ಇವತ್ತು ನಾನು ಇಸ್ರೇಲ್ ದೇಶದಲ್ಲಿದ್ದೀನಿ. ಇಸ್ರೇಲಿನ ವ್ಯವಸಾಯ ಹೇಗೆ ನಡೀತಾ ಇದೆ, ಅವರ ವ್ಯವಸಾಯ ತಂತ್ರಜ್ಞಾನ ಹೇಗೆ ಮುಂದರಿದಿದೆ, ಬನ್ನಿ ಇದೆಲ್ಲ ತಿಳ್ಕೊಳ್ಳೋಣ. ಹೇಗೆ ನಮ್ಮ ಭಾರತದ ರೈತರಿಗೆ ಇದು ಉಪಯೋಗ ಆಗಬಹುದಂತ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಒಂದು ಕಾಲದಲ್ಲಿ ಈ ನಾಡಿನಲ್ಲಿ ನೀರಿಲ್ಲ, ವ್ಯವಸಾಯ ಯೋಗ್ಯವಾದ ಭೂಮಿ ಇಲ್ಲ, ಕೆಲಸಕ್ಕೆ ಜನ ಇಲ್ಲ. ಆದ್ರೆ ಇವತ್ತು ಇಲ್ಲಿ ಎಲ್ಲವೂ ಇದೆ. ಕೃಷಿಯಲ್ಲಿ ಇಡೀ ವಿಶ್ವವೇ ಬೆರಗಾಗುವಂತೆ ಬೆಳೆದ ಭೂಮಿ ಇದು. ಎಸ್, ನಾವು ಹೇಳ್ತಾ ಇರೋದು ಭರವಸೆಗಳ ನಾಡು ಇಸ್ರೇಲ್ ಬಗ್ಗೆ. ವಿಷಯ ಅಂದ್ರೆ ಇಸ್ರೇಲ್ 80 ಲಕ್ಷ ಜನಸಂಖ್ಯೆ ಇರುವ ಪುಟ್ಟ ದೇಶ. ಸಮುದ್ರ, ಭೂವಿಯಾಳದಿಂದ ದೊರೆಯುವ ಉಪ್ಪು ಮಿಶ್ರಿತ ನೀರು ಬಿಟ್ರೆ ಬೇರೆ ಯಾವ ಜಲಸಂಪನ್ಮೂಲವಿಲ್ಲ. ಹಾಗಿದ್ರೂ ಇಲ್ಲಿನ ಜನ ಇವತ್ತಿಗೂ ಶುದ್ಧ ನೀರು ಕುಡಿಯುತ್ತಿದ್ದಾರೆ. ಅಷ್ಟೇ ಏಕೆ, ಇಡೀ ವಿಶ್ವವೇ ಬೆರಗಾಗುವಂತೆ ಕೃಷಿ ಮಾಡ್ತಾರೆ. ವರ್ಷದಿಂದ ವರ್ಷಕ್ಕೆ ತಮ್ಮ ಬರಡು ಕೃಷಿ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಿಕೊಳ್ತಿದ್ದಾರೆ. ಲಭ್ಯವಿರೋದು ಬರೀ ಸಾಲ್ಟ್ ವಾಟರ್, ಅದೇ ಕುಡಿಯಲು ಬಳಕೆ. ಅದರಿಂದಲೇ ಕೃಷಿ, ಅದರಿಂದಲೇ ಆದಾಯ. ಹೇಗೆ? ಈ ಪ್ರಶ್ನೆಗೆ ಸಿಂಪಲ್ ಆಗಿ ಉತ್ತರ ಹೇಳಬೇಕು ಅಂದ್ರೆ ಇಲ್ಲಿನ ಜನ ಸಮಸ್ಯೆಯನ್ನ ಸಮಸ್ಯೆಯಾಗಿ ತಿಳಿದುಕೊಳ್ಳದೆ ಅದೊಂದು ಹೊಸ ಅವಕಾಶ ಅಂತ ಭಾವಿಸ್ತಾರೆ. ಅಷ್ಟೇ ಅಲ್ಲ, ಅದಕ್ಕೊಂದು ಸುಲಭ ಪರಿಹಾರ ಕಂಡುಕೊಳ್ತಿದ್ದಾರೆ. In Israel, we look at problems as opportunities. So, if there is no water, we will find a solution. We will always think of a new solution to old problems. We started by establishing a water carrier that took the water from north of Israel, from the Sea of Galilee, into the south of Israel, a desert area. And the desert areas have turned today into the main agricultural areas of Israel. The second thing is, because of shortage of water, we have developed a very big desalination network in Israel, one of the biggest ones in the world. ಇಸ್ರೇಲ್ ತನ್ನ ನೀರಿನ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳೋದಕ್ಕಾಗಿ 3 ಸ್ಟೆಪ್ಗಳ ವಾಟರ್ ಮ್ಯಾನೇಜ್ಮೆಂಟ್ ಫಾರ್ಮುಲಾ ಒಂದನ್ನ ಕಂಡುಕೊಂಡಿದೆ. ಅದು ಅವರ ದೊಡ್ಡ ದೌರ್ಬಲ್ಯವನ್ನ ಅತಿ ದೊಡ್ಡ ಶಕ್ತಿಯನ್ನಾಗಿ ಪರಿವರ್ತಿಸಿದೆ. 1948ರಲ್ಲಿ ಸ್ವತಂತ್ರವಾದ ಇಸ್ರೇಲ್ ಮುಂದಿದ್ದದ್ದು 3 ಅತಿ ದೊಡ್ಡ ಸಮಸ್ಯೆಗಳು. ಒಂದು ನೀರಿನ ಸಮಸ್ಯೆ, ಇನ್ನೊಂದು ಫಲವತ್ತಾಗಿರದ ಮಣ್ಣು, ಮೂರನೆಯದ್ದು ಮ್ಯಾನ್ ಪವರ್. ಇವತ್ತು ಅದು ಅಲ್ಲಿನವರಿಗೆ ಸಮಸ್ಯೆಯೇ ಅಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೂ ಅವರು ಪರಿಹಾರ ಕಂಡುಕೊಂಡಿದ್ದಾರೆ. ಸಮುದ್ರದ ನೀರನ್ನ ಶುದ್ಧೀಕರಿಸಿ ಇವತ್ತು ಇಸ್ರೇಲ್ನ ಜನ ಕುಡಿಯೋಕೆ ಬಳಸ್ತಾ ಇದ್ದಾರೆ. ಇದು ಸಿಕ್ಕಾಪಟ್ಟೆ ದುಬಾರಿ, ಹೀಗಾಗಿ ಇದನ್ನ ಕೃಷಿಗೆ ಬಳಸೋಕೆ ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ಅಲ್ಲಿನ ಜನ ಕೃಷಿಗೆ ಬಳಸ್ತಾ ಇರೋದು ಅಲ್ಲಿನ ಚರಂಡಿಯಲ್ಲಿ ಹರಿದು ಬರುವಂತ ನೀರು. ಇಡೀ ಇಸ್ರೇಲ್ನಲ್ಲಿ ಬಳಸುವ ನೀರು ಮಲಿನವಾಗಿ ಇಗುಡಾನ್ ಅನ್ನೋ ಪ್ರದೇಶದಲ್ಲಿರುವಂತ ನೀರು ಶುದ್ಧೀಕರಣ ಘಟಕಕ್ಕೆ ಬರುತ್ತೆ. ಅಲ್ಲಿ ಅದನ್ನ ವಿವಿಧ ಹಂತದಲ್ಲಿ ಶುದ್ಧೀಕರಿಸಲಾಗುತ್ತೆ. ನಂತರ ಟೇಲ್ ಅವೀವ್ ಅನ್ನೋ ಪ್ರದೇಶಕ್ಕೆ ರವಾನಿಸಿ ಇಡೀ ಇಸ್ರೇಲ್ನಲ್ಲಿರುವಂತಹ ರೈತರ ಕೃಷಿ ಭೂಮಿಗೆ ಕಳುಹಿಸಲಾಗುತ್ತೆ. ಇನ್ನು ಅಲ್ಲಿ ನೀರಿನೊಂದಿಗೆ ಬಂದ ತ್ಯಾಜ್ಯಗಳಿಂದ ಗೊಬ್ಬರವನ್ನು ತಯಾರಿಸಲಾಗುತ್ತೆ. ಅದು ಕೂಡ ರೈತರ ಭೂಮಿ ಸೇರುತ್ತೆ. ಅಲ್ಲಿಗೆ ಡಬಲ್ ಬೆನಿಫಿಟ್. ಚರಂಡಿ ನೀರನ್ನು ಶುದ್ಧ ನೀರು ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತಂತ ಇಲ್ಲಿ ಉಗುಡಾನ್ ಪ್ಯೂರಿಫಿಕೇಶನ್ ಸೆಂಟರ್ ಇಸ್ರೇಲ್ ಅನ್ನು ನೋಡಬಹುದು. ಇಸ್ರೇಲಿನ ಪೂರ್ತಿ ಚರಂಡಿ ನೀರು ಆ ಪೈಪ್ ನಲ್ಲಿ ಬರುತ್ತೆ. ಆ ದೊಡ್ಡ ಪೈಪ್ ನೋಡಬಹುದು.
ಇಡೀ ಟೆಲವೀವ್ ಮತ್ತೆ ಸರೌಂಡಿಂಗ್ ಏರಿಯಾಸ್ ನ ಚರಂಡಿ ನೀರು ಆ ಪೈಪ್ ಬರುತ್ತೆ. ಆ ಪೈಪ್ ಇಂದ ಆ ಯೆಲ್ಲೋ ಬಿಲ್ಡಿಂಗ್ ಹೋಗಿ ಕಸವನ್ನು ತೆಗೆಯುತ್ತೆ. ಇವಾಗ ಬೆಂಗಳೂರಿನಲ್ಲೂ ಅಥವಾ ನಾವು ಭಾರತದಲ್ಲೂ ನೋಡಬಹುದು, ಚರಂಡಿ ನೀರಲ್ಲಿ ಬಹಳ ಕಸ ಇರುತ್ತೆ, ಪೇಪರ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ. ಸೊ ಆ ಬಿಲ್ಡಿಂಗ್ ನಲ್ಲಿ ಆ ಪೇಪರ್ ಪ್ಲಾಸ್ಟಿಕ್ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ಲೆಫ್ಟಿಗೆ ನೀವು ಓಡಿದ್ರೆ ಆ 3 ಸಿಲಿಂಡ್ರಿಕಲ್ ಬಿಲ್ಡಿಂಗ್ಸ್ ನೋಡಬಹುದು. ಆ ಸಿಲಿಂಡ್ರಿಕಲ್ ಬಿಲ್ಡಿಂಗ್ಸ್ ನಲ್ಲಿ ಒಂದು ಬಯೋಲಾಜಿಕಲ್ ರಿಯಾಕ್ಟರ್ ಇರುತ್ತೆ. ಅದೇನಂದ್ರೆ ವಿದೌಟ್ ಆಕ್ಸಿಜನ್ ಬ್ಯಾಕ್ಟೀರಿಯಾನ ಬೆಳೆಯೋದು ಸ್ಟಾಪ್ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾ ಬೆಳೆದಿರಂದ್ರೆ ನೀರು ಸ್ವಲ್ಪ ಕ್ಲೀನ್ ಆಗಿರುತ್ತೆ. ಮತ್ತೆ ಆ ಫುಲ್ ನೀರು ಈ ಒಂದು ಪೂಲ್ ಬಂದಿರುತ್ತೆ. ಇಲ್ಲಿ ನೋಡ್ತೀರಾ ನೀವು, ಕಸ ಎಲ್ಲ ತೆಗೆದ್ಮೇಲೆ ಈ ನೀರಿನಲ್ಲಿ ಬರುತ್ತೆ. ಈ ನೀರು ಅಫ್ಕೋರ್ಸ್ ಬಹಳ ವಾಸನೆ ಹೊಡಿತಿದೆ. ಆದ್ರೆ ಇದೇ ನೀರು ಇಸ್ರೇಲಿಯರು ಅವರ ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ, ಸ್ನಾನ ಮಾಡಕ್ಕೆ ಯೂಸ್ ಮಾಡ್ತಾರೆ, ಶೇವಿಂಗ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಕುಕಿಂಗ್ ಮಾಡಕ್ಕೆ ಯೂಸ್ ಮಾಡೋದಲ್ಲ, ಅದಕ್ಕೆ ಪ್ಯೂರ್ ನೀರು ಸಪ್ರೇಟ್ ಆಗಿ ಮಾಡ್ತಾರೆ. ಬಟ್ ಈ ಎಂಟೈರ್ ಪೂಲ್ ನ ನೋಡ್ಬೋದು ನೀವು, ಒಂದು 3-4 ಸ್ಟೇಜ್ ಪ್ಯೂರಿಫಿಕೇಶನ್ ಪ್ರಾಸೆಸ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿಂದ ಒಂದು ಪ್ಯೂರಿಫಿಕೇಶನ್ ಪೂಲ್ ಕಳಿಸ್ತಾರೆ. ಅಲ್ಲಿಂದ ಆಲ್ಮೋಸ್ಟ್ 85% ಕೊಳೆ ನೀರನ್ನ ಅವ್ರು ಬರೀ 2% ಕೊಳೆ ಇಡ್ತಾರೆ. ಆಲ್ಮೋಸ್ಟ್ 99.5% ಪ್ಯೂರಿಫೈ ಆಗುತ್ತೆ. ಅದೇ ನೀರನ್ನ ಅವ್ರ ವ್ಯವಸಾಯಕ್ಕೆ ಹಾಗೂ ಸ್ನಾನ ಮಾಡಕ್ಕೆ ಹಾಗೂ ಬೇರೆ ಎಷ್ಟೋ ರೀತಿಗಳಿಗೆ ಯೂಸ್ ಮಾಡ್ತಾರೆ. ಸೊ ಹೀಗೆ ಚರಂಡಿ ನೀರನ್ನ ನಾವು ಶುದ್ಧ ನೀರು ಮಾಡಿದ್ರೆ ನಮ್ಮ ವ್ಯವಸಾಯರು, ನಮ್ಮ ರೈತರಿಗೆ ಬಹಳನೇ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಈಸಿ, ಸಿಂಪಲ್ ಅಂತ ಅನಿಸಬಹುದು. ಆದ್ರೆ ಇದು ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ಇದಕ್ಕಾಗಿ ಇಸ್ರೇಲ್ ಜನರು ವರ್ಷಗಳ ಕಾಲ ಕಷ್ಟಪಟ್ಟಿದ್ದಾರೆ. ಇವತ್ತು ನೀರಿಲ್ಲದ ಇಸ್ರೇಲ್ನಲ್ಲಿ ನೀರಿನ ಕೊರತೆಯೇ ಕಾಡೋದಿಲ್ಲ. ಇಲ್ಲಿ ನಿಮಗೊಂದು ವಿಷಯವನ್ನ ಹೇಳಲೇಬೇಕು. ಅದೇನು ಅಂದ್ರೆ, ಬರೀ ನೀರಿನಿಂದಷ್ಟೇ ಯಶಸ್ವಿ ಕೃಷಿ ಮಾಡೋಕೆ ಸಾಧ್ಯವಿಲ್ಲ. ಅದಕ್ಕೆ ಫಲವತ್ತಾದ ಮಣ್ಣು ಬೇಕು. ಆದ್ರೆ ಇಸ್ರೇಲ್ ಮರುಭೂಮಿಯಂತ ಪ್ರದೇಶ, ಅಲ್ಲಿ ಬರಡು ನೆಲ. ಆದ್ರೆ ಅಲ್ಲಿನ ಜನ ಅದಕ್ಕೂ ಪರಿಹಾರ ಕಂಡುಕೊಂಡಿದ್ದಾರೆ. ಬೆಳೆದ ಬೆಳೆಗಳ ಪೈಕಿ 90% ಕಲ್ಲಂಗಡಿಯಂಥ ನೀರು ಬಯಸುವ ಹಣ್ಣುಗಳನ್ನೇ ಬೆಳೆಯುತ್ತಾರೆ. ಅದೇಗೆ ಸಾಧ್ಯ? ಎಸ್, ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತ ಇಸ್ರೇಲಿಗರು ಸಾಧಿಸಿ ತೋರಿಸಿದ್ದಾರೆ. ಇಲ್ಲಿ ಇಸ್ರೇಲಿಗರು ಮಾಡಿದ್ದು ನಿಜಕ್ಕೂ ಜಾದು. ಇವತ್ತು ಆಯಾ ಗುಣಲಕ್ಷಣಗಳ ಮಣ್ಣಿನಲ್ಲಿ ಅದಕ್ಕೆ ಸೂಟ್ ಆಗುವ ಬೆಳೆಯನ್ನ ಮಾತ್ರ ಬೆಳೆಯಲಾಗುತ್ತೆ. ಆದ್ರೆ ಅಲ್ಲಿ ಹಾಗಲ್ಲ, ಆ ಮಣ್ಣಿಗೆ ಸೂಟ್ ಆಗುವಂತೆ ಬೆಳೆಯನ್ನೇ ಬದಲಾಯಿಸಲಾಗಿದೆ. ಎಸ್, ವೈಜ್ಞಾನಿಕವಾಗಿ ಬೆಳೆಯನ್ನ ಮಾಡಿಫೈ ಮಾಡಿ ಅದು ಆ ಮಣ್ಣಿಗೆ ಸೂಟ್ ಆಗುವಂತೆ ಮಾಡಲಾಗಿದೆ. ಕಡಿಮೆ ನೀರು ಬಳಸಿಕೊಂಡು ಬೆಳೆ ಫಲವತ್ತಾಗಿ ಬೆಳೆಯುವಂತೆ ಮಾಡಲಾಗಿದೆ. ಇನ್ನು ಪ್ರತಿ ವಾರ ನೇರವಾಗಿ ರೈತರ ಜಮೀನಿಗೆ ಭೇಟಿ ನೀಡುವ ವಿಜ್ಞಾನಿಗಳ ತಂಡ ಅವರಿಗೆ ಹೈಬ್ರಿಡ್ ಗಿಡಗಳು, ಬೀಜಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ. ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ಇನ್ನು ನೀರಿನ ಮಿತ ಬಳಕೆಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ನೇರವಾಗಿ ನೀರು ಗಿಡದ ಬೇರಿಗೆ ಹೋಗೋದ್ರಿಂದ ಅಲ್ಲಿ ಲಾಭ ಜಾಸ್ತಿ. ಈ ಎಲ್ಲಾ ಕಾರಣಗಳಿಂದ ಇಸ್ರೇಲ್ನ ರೈತರು ಇವತ್ತು ವೈಜ್ಞಾನಿಕ ಬೆಳೆ ಬೆಳೆದು ಭರ್ಜರಿ ಲಾಭ ಗಳಿಸ್ತಾ ಇದ್ದಾರೆ. ಭಾರತ ಸೇರಿದಂತೆ ವಿವಿಧ ದೇಶಗಳಿಗೆ ಮಾದರಿಯಾಗಿದ್ದಾರೆ. ಇಸ್ರೇಲಿನ ವ್ಯವಸಾಯ ತಂತ್ರಜ್ಞಾನ ಕೇಳೋದಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ, ಆದ್ರೆ ಅದರ ಬೆಲೆನೂ ಕೂಡ ಜಾಸ್ತಿ ಇದೆ. ಇದಕ್ಕೆ ಬಡ ರೈತರು ಏನ್ ಮಾಡ್ತಾರೆ, ಅದನ್ನ ತಗೊಳಕ್ ಆಗೋದಿಲ್ಲ. ಆದ್ರೆ ಇದಕ್ಕೂ ಇಸ್ರೇಲ್ ದೇಶ ಒಂದು ಉಪಯೋಗ ಮಾಡಿದೆ. ಇದು ಫ್ಯಾಮಿಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತ. ಇಲ್ಲಿ ನೋಡ್ಬೋದು ನೀವು, ಈ ಫ್ಯಾಮಿಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ 2 ಡ್ರಮ್ ಭಾಗದಲ್ಲಿದೆ. ಫಸ್ಟ್ ಭಾಗದಲ್ಲಿ ಫರ್ಟಿಲೈಸರ್ ಹಾಕ್ಬೋದು, ಗೊಬ್ಬರ ಹಾಕ್ಬೋದು, ಅಥವಾ ಏನಾದ್ರೂ ನಿಮ್ಗೆ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬಿಟ್ಟು ಆ ಸೊಲ್ಯೂಷನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ್ಮೇಲೆ ಈ ಪೈಪ್ ರಿಂದ ಬೇರೆ ಗಿಡಗಳಿಗೆ ಹೋಗ್ತಾನೆ ಇರುತ್ತೆ. ಇಲ್ಲಿ ಚಿಕ್ಕ ಒಂದು ತೋಟ ನಿಮ್ಮ ಹತ್ರ ಇದ್ರೆ ಬಹಳನೇ ಉಪಯೋಗ ಆಗುತ್ತೆ ಈ ಫ್ಯಾಮಿಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಏನ್ ಬೇಕಾದ್ರೂ ನೀವು ಬೆಳೆ ಮಾಡಬಹುದು. ಇಲ್ಲಿ ಕೋಸ್ ನೋಡಬಹುದು, ಆ ಸೈಡ್ ನಿಮ್ಗೆ ಈರುಳ್ಳಿ ನೋಡಬಹುದು, ಈ ಸರಿ ಧನಿಯಾನು ಬೆಳೆಸಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಚಿಕ್ಕ ತೋಟ ಇದ್ರೆ ಈ ಫ್ಯಾಮಿಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಬಹಳನೇ ಉಪಯೋಗ ಆಗುತ್ತೆ. ಇದರಿಂದ ನೀವು ಫರ್ಟಿಲೈಸರ್ಸು ಹಾಕ್ಬೋದು, ನಿಮ್ ತೋಟನೂ ನೋಡ್ಕೊಬಹುದು. ಪ್ಲಸ್ ಇದರ ಬೆಲೆ ಬಹಳ ಕಮ್ಮಿ. ಇಸ್ರೇಲ್ ದೇಶ ಹೇಳುತ್ತೆ, ನಿಮ್ಮ ತೋಟ ಜಾಸ್ತಿ ಚಿಕ್ಕ ತೋಟಗಳಿದ್ರೆ ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಸ್ರೇಲ್ ದೇಶದಿಂದ ಭಾರತಕ್ಕೆ ಬಹಳ ಉಪಯೋಗ ಆಗುವ ಇದು ಫ್ಯಾಮಿಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಎಲ್ಲ ತೋಟಗಳಲ್ಲಿ ಬಂದ್ರೆ ರೈತರ ಸಮಸ್ಯೆ ಕಮ್ಮಿ ಆಗಬಹುದು. ವಿಷಯ ಅಂದ್ರೆ, ಇಸ್ರೇಲ್ನಲ್ಲಿ ಮಣ್ಣಿಲ್ಲದೆ ಬೆಳೆಯುವ ಬೆಳೆಯನ್ನ ಕೂಡ ಬೆಳೆಯಲಾಗುತ್ತಿದೆ. ಇದು ಆಶ್ಚರ್ಯ ಆದ್ರೂ ಸತ್ಯ.
ಯಾಕಂದ್ರೆ ಇವತ್ತು ಇಸ್ರೇಲ್ನಲ್ಲಿ ಕೋಕೋ ಫೈಬರ್ಗಳನ್ನ ಬಳಸಿಕೊಂಡು ವಿವಿಧ ಬೆಳೆಗಳನ್ನ ಬೆಳೆಯಲಾಗ್ತಾ ಇದೆ. ರೈತರು ತಾವು ಬೆಳೆದ ಬೆಳೆಗೆ ವಿಮೆ ಭದ್ರತೆಯನ್ನ ಪಡಿತಾರೆ. ಅಷ್ಟೇ ಅಲ್ಲ, ಅಲ್ಲಿನ ಖಾಸಗಿ ಸಂಸ್ಥೆಗಳು ಸರ್ಕಾರದ ನೆರವಿನೊಂದಿಗೆ ರೈತರಿಗೆ ತಾವು ಬೆಳೆದ ಬೆಳೆಯನ್ನ, ಹಣ್ಣುಗಳನ್ನ ಕೆಡದಂತೆ ಸಂರಕ್ಷಿಸುವ ವಿಧಾನವನ್ನು ಕಲ್ಪಿಸುತ್ತವೆ. ಈ ಪೈಕಿ ಒಂದು ಮೆಹಜರ್ಡ್ರೀನ್ ಎಕ್ಸ್ಪೋರ್ಟ್. ಕಿತ್ತಳೆ ಹಣ್ಣುಗಳನ್ನ ರಫ್ತು ಮಾಡುವ ಈ ಸಂಸ್ಥೆ ರೈತರು ಬೆಳೆದ ಹಣ್ಣುಗಳನ್ನ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಅದನ್ನ ಬಹಳ ದಿನಗಳ ಕಾಲ ಕೆಡದಂತೆ ಇಡುತ್ತೆ. ಸೂಕ್ತ ಬೆಲೆ ಬರುತ್ತಿದ್ದಂತೆ ಅದನ್ನ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ಸರ್ಕಾರ ಇಸ್ರೇಲ್ನಲ್ಲಿ ಕೃಷಿಗೆ ಇಷ್ಟೆಲ್ಲ ಒತ್ತು ಕೊಡ್ತಾ ಇದ್ರೂ ಅಲ್ಲೂ ಗೊಣಗಾಟ ತಪ್ಪಿಲ್ಲ. ಜನ ಬೇರೆ ಉದ್ಯೋಗಗಳತ್ತ ಮನಸ್ಸು ಮಾಡೋದು ನಿಂತಿಲ್ಲ. ಇಲ್ಲಿನ ಪ್ರಾಚೀನ ಕೃಷಿ ಕಸುಬು ಮಾಡುವ ಪಂಗಡ ಕಿಬೋಟ್ ನಾ ಆನ್ ಕಮ್ಯುನಿಟಿ ಇದಕ್ಕಾಗಿ ಮಕ್ಕಳಿಗೆ ನರ್ಸರಿಯಿಂದಲೇ ಕೃಷಿಯ ಮಹತ್ವದ ಬಗ್ಗೆ ಬೋಧನೆ ಮಾಡ್ತಾ ಇದೆ. ಇಲ್ಲಿನ ವ್ಯವಸಾಯ ಅಭಿವೃದ್ಧಿ ಸಂಸ್ಥೆಯಾದಂತ ನಾಂದಾನ್ ಜೈನ್ ಕಂಪನಿ ಕಿಬೋಟ್ ನಾ ಆನ್ ಕಮ್ಯುನಿಟಿಯೊಂದಿಗೆ ಇದಕ್ಕಾಗಿ ಕೈ ಜೋಡಿಸಿದೆ. ಶಲೋಮ್ ಬೆಂಗಳೂರು, ನಮಸ್ಕಾರ. ಮುಷಾಫ್ ಈದಾನ್ ಖಜೂರ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿನ ರೈತರು ಕಮ್ಮಿ ನೀರಿಂದ ಖಜೂರ್ ಬೆಳೆಸ್ತಾರೆ. ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಖಜೂರನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಹೇಗೆ ಇವರು ಉಪ್ಪಿನ ನೀರಿಂದ ಖಜೂರ್ ತಯಾರಿ ಮಾಡ್ತಾರೆ, ಹೇಗೆ ಇಲ್ಲಿನ ರೈತರು ಅವರ ದುಡ್ಡನ್ನು ಹೆಚ್ಚಿಸ್ತಾರೆ, ಬನ್ನಿ ನೋಡೋಣ. ಇಲ್ಲಿ ಮುಷಾಫ್ ಈದಾನ ರೈತರ ಕತೆ. ಉರಿಯುತ್ತಿರುವ ಸೂರ್ಯ, ಸುಡುವ ಮಣ್ಣು, ಇಲ್ಲಿ ಯಾರು ನಿಲ್ತಾರೆ ಹೇಳಿ? ಆದ್ರೆ ಈ ಸಿಹಿಯಾದ ಮಾಜುಲ್ ಖರ್ಜೂರ, ಕಲ್ಲಂಗಡಿ ಹಣ್ಣು, ಹೂವುಗಳನ್ನ ನೋಡಿದ್ರೆ ಯಾರಿಗೆ ಇಲ್ಲಿಂದ ಹೋಗೋಕ್ ಮನಸ್ಸಾಗುತ್ತೆ? ಇದು ಇಸ್ರೇಲ್ ದಕ್ಷಿಣದಲ್ಲಿರುವ ಫ್ಲೋರಾ ಆಫ್ ದಿ ಅರಾವಾ ಮರುಭೂಮಿ. ಇಲ್ಲಿನ ಜನರು ಈ ಮರುಭೂಮಿಯಲ್ಲಿ ಸುಂದರ ಕೃಷಿ ಕಾವ್ಯ ಸೃಷ್ಟಿಸಿದ್ದಾರೆ. ಇಲ್ಲಿ ಖರ್ಜೂರದ ಮರಗಳು ನಳನಳಿಸುತ್ತಿವೆ. ಇಲ್ಲಿ ವಾರ್ಷಿಕವಾಗಿ ಮಳೆಯಾಗೋದು ಬರೀ 30 ಮಿಲಿಲೀಟರ್. ಹೀಗಾಗಿ ಯಾವ ಕೃಷಿಕ ತಾನೇ ಇಲ್ಲಿರ್ತಾನೆ ಹೇಳಿ? ಆದ್ರೆ ಇವತ್ತು ಇಲ್ಲಿಂದ ಹೋಗೋಕೆ ಕೃಷಿಕರು ಮನಸ್ಸು ಮಾಡೋದೇ ಇಲ್ಲ. ಯಾಕಂದ್ರೆ ಈ ಮರುಭೂಮಿ ಅವರ ಪಾಲಿಗೆ ಚಿನ್ನದ ಗಣಿಯಾಗಿದೆ. ವಿಷಯ ಅಂದ್ರೆ 1948ರಲ್ಲಿ ಇಸ್ರೇಲ್ ಸ್ವತಂತ್ರವಾದಾಗ ಅಲ್ಲಿನ ಸರ್ಕಾರ ಈ ಮರುಭೂಮಿಯಲ್ಲಿ ತೈಲ ಸಿಗಬಹುದಾ ಅಂತ ಹುಡುಕಾಡತೊಡಗಿತ್ತು. ಇಲ್ಲಿ ಸಿಗುವ ತೈಲದಿಂದ ದೇಶವನ್ನ ಆರ್ಥಿಕವಾಗಿ ಸದೃಢಗೊಳಿಸೋಕೆ ನಿರ್ಧರಿಸಿತ್ತು. ಆದ್ರೆ ಇಲ್ಲಿ ಸಿಕ್ಕಿದ್ದು ಬರೀ ಉಪ್ಪು ಲವಣ ಮಿಶ್ರಿತ ಬಿಸಿ ನೀರು. ಇದಕ್ಕಾಗಿ ಇಲ್ಲಿನ ಮಂದಿ ಬೇಜಾರು ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಇಸ್ರೇಲ್ಗೆ ಇನ್ನೊಂದು ಹೆಸರೇ ಭರವಸೆಯ ನಾಡು ಅನ್ನೋದು. ಇಂಥ ಪ್ರದೇಶದಲ್ಲಿ ಇಲ್ಲಿನ ಜನ ಖರ್ಜೂರ ಬೆಳೆಯೋಕೆ ಆರಂಭಿಸಿದ್ದಾರೆ.
ಇಸ್ರೇಲಿನ ವ್ಯವಸಾಯಕ್ಕೆ ಎಲ್ಲೂ ಹೋದ್ರೂ ನೀವು ಕಮ್ಮಿ ನೀರಿಂದ ಜಾಸ್ತಿ ಬೆಳೆ ಮಾಡ್ಬೇಕಂತ ನಿಮಗೆ ಪ್ರಚಾರ ಕೊಡ್ತಾರೆ. ಇಲ್ಲಿ ಕೂಡ ಈ ಮುಷಾಬಿದಾನ್ ಡೇಟ್ ಫಾರ್ಮ್ ನಲ್ಲಿ ಬಹಳ ಕಮ್ಮಿ ನೀರು ಯೂಸ್ ಮಾಡ್ತಾರೆ. ನಿಮ್ಮ ಕತೆ ಕೇಳಿರ್ಬೋದು, ಇಲ್ಲಿ ಎಣ್ಣೆ ಅಥವಾ ಆಯಿಲ್ ಹುಡ್ಕಕ್ ಬಂದ್ರು ಇಲ್ಲಿನ ಜನರು. ಆಯಿಲ್ ಸಿಗ್ಲಿಲ್ಲ, ಆದ್ರೆ ಬಿಸಿ ನೀರು ಸಿಕ್ತು. ಬಿಸಿ ನೀರಿಂದ ಈ ಹಾಟ್ ವೆದರ್ ನಲ್ಲಿ ಈ ಖಜೂರ ಫಾರ್ಮ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ನೋಡ್ಬೋದು ಡ್ರಿಪ್ ಇರಿಗೇಷನ್ ಅಂತ ಒಂದು ಮೆಥಡ್, ಅಂತ ಒಂದು ಪ್ರಾಸೆಸ್ ಇಂದ ಹೆಂಗೆ ಸ್ಲೋ ಹಾಗೆ ಈ ನೀರು ಒಳಗೆ ಬಿಡ್ತಾರೆ ನೋಡಿ. ಈ ಪೈಪಿಂದ ಈ ನೀರು ಈ ಅಂಡರ್ಗ್ರೌಂಡ್ ನೀರು ಸ್ಲೋ ಆಗಿ ರೂಟ್ಸ್ಗೆ ಹೋಗ್ತಾ ಇದೆ. ಆ ರೂಟ್ಸ್ಗೆ ಹೋಗ್ಬಿಟ್ಟು ಸೇರ್ಕೊಂಡು ಈ ಒಳ್ಳೆ ಒಂದು ಖಜೂರ ಮರ ಬೆಳೆಯುತ್ತೆ. ಈ ಖಜೂರ ಮರದಿಂದ ಆಲ್ಮೋಸ್ಟ್ 100 kgs ಖಜೂರ ಬರುತ್ತೆ. 100 kgs ಖಜೂರ ಒನ್ ಟ್ರೀಯಿಂದ ಈ ಫಾರ್ಮ್ ನಲ್ಲಿ ಈ ತರ 3000 ಮರಗಳಿದೆ. 3000 ಮರ, ಒಂದ್ ಮರ 100 kg ಖಜೂರ ಕೊಡ್ಬೇಕಂದ್ರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು ಹೇಗೆ ರೈತರು ಇದರಿಂದ ಬೆನಿಫಿಟ್ ಆಗ್ತಾರೆ, ಇದರಿಂದ ಪ್ರಾಫಿಟ್ಸ್ ಬರುತ್ತಂತ. ಹೇಳಿ ಕೇಳಿ ಖರ್ಜೂರ ಅತ್ಯಲ್ಪ ನೀರನ್ನ ಕೇಳುವಂತಹ ಬೆಳೆ. ಲವಣ ಮಿಶ್ರಿತ ನೀರಿನಿಂದಲೂ ಇದನ್ನ ಬೆಳೆಯಬಹುದು. ಮರುಭೂಮಿಯಂತ ಪ್ರದೇಶದಲ್ಲಿ ಇದರ ಇಳುವರಿ ಜಾಸ್ತಿ. ಇದೇ ಕಾರಣಕ್ಕೆ ಇಲ್ಲಿ ಇಸ್ರೇಲಿಗರು ಖರ್ಜೂರ ಬೆಳೆದಿದ್ದಾರೆ. ನೀವು ನಂಬ್ತಿರೋ ಇಲ್ವೋ, ಇವತ್ತು ಇಲ್ಲಿನ ಒಂದೊಂದು ಖರ್ಜೂರದ ಮರಗಳು ಸರಿಸುಮಾರು 100 kgಯಷ್ಟು ಹಣ್ಣುಗಳನ್ನ ನೀಡುತ್ತಿದೆ. ಕಡಿಮೆ ಕೆಲಸಗಾರರ ಸಹಾಯದಿಂದ ಇಲ್ಲಿನ ಕೃಷಿಕರು ಖರ್ಜೂರದ ಬೆಳೆ ಬೆಳೆಯುತ್ತಿದ್ದಾರೆ. 1948ರಿಂದ ಇದೇ ಮರುಭೂಮಿಯ ಖರ್ಜೂರದ ಹಣ್ಣುಗಳನ್ನ ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದೆ. ಈ ಮರುಭೂಮಿಯ ಖರ್ಜೂರದ ತೋಟಗಳಿಗೆ ಶುದ್ಧೀಕರಿಸಿದಂತ ಚರಂಡಿ ನೀರನ್ನ ಬಳಸಿಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಭೂಮಿ ಆಳದಿಂದ ವೈಜ್ಞಾನಿಕ ಪಂಪ್ ಸೆಟ್ಗಳಿಂದ ನೀರನ್ನ ಹೊರತೆಗೆಯಲಾಗುತ್ತೆ. ಅದು ಕೂಡ ಲವಣಾಂಶಗಳಿಂದ ಕೂಡಿದ ಉಪ್ಪು ನೀರು. ಇದನ್ನೇ ಶುದ್ಧೀಕರಿಸಿ ಬಳಸಿಕೊಳ್ಳಲಾಗುತ್ತೆ. ವಿಷಯ ಅಂದ್ರೆ ಕ್ರಾಸ್ ಪಾಲಿನೇಷನ್ ವಿಧಾನದಿಂದ ಖರ್ಜೂರದ ಮರಗಳನ್ನ ಈ ನೀರಿಗೆ ಒಗ್ಗಿಕೊಂಡು ಬೆಳೆಯುವಂತೆ ಮಾಡಲಾಗಿದೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನ ಹೇಳಲೇಬೇಕು. ಅದೇನು ಅಂದ್ರೆ ಈ ಮರುಭೂಮಿಯಲ್ಲಿ ಬರೀ ಖರ್ಜೂರ ಮಾತ್ರ ಬೆಳೆಯೋದಿಲ್ಲ. ಟೊಮ್ಯಾಟೊ, ಮೆಣಸು, ಕಾಳು ಮೆಣಸು, ಹೂವುಗಳನ್ನು ಬೆಳೆಸಲಾಗುತ್ತೆ. ಇದಕ್ಕಾಗಿ ಉಪ್ಪು ನೀರನ್ನ ಸಂಸ್ಕರಿಸಿ ಬಳಸಿಕೊಳ್ಳಲಾಗುತ್ತೆ. ಈ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಈ ಗಿಡಗಳನ್ನೇ ವೈಜ್ಞಾನಿಕವಾಗಿ ಮಾರ್ಪಾಡು ಮಾಡಲಾಗಿದೆ. ಇಲ್ಲಿವರೆಗೂ ನಿಮ್ಗೆ ಹೇಳ್ತಾನೆ ಬಂದಿದ್ದೀವಿ, ಇಲ್ಲಿ ಇಸ್ರೇಲ್ನಲ್ಲಿ ಅವರು ತರದ ತರಕಾರಿಗಳು, ಹೂವುಗಳು ಮತ್ತು ಮೀನು ಬೇರೆ ಬೆಳೆಸ್ತಾರೆ ಕಮ್ಮಿ ನೀರಿಂದ ಅಂತ. ಆದ್ರೆ ಇವಾಗ ನಿಮ್ಗೆ ಸಾಕ್ಷಾತ್ ತೋರಿಸ್ತೀನಿ ಹೇಗ್ ಬೆಳೆಸ್ತಾರಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಇಸ್ರೇಲ್ ರೇಗಿಸ್ತಾನ್ ಅಥವಾ ಇಲ್ಲಿ ಇಸ್ರೇಲಿನ ಮರುಭೂಮಿನಲ್ಲಿ ಹೇಗೆ ಈ ತರದ ತರಕಾರಿಗಳು ಬೆಳೆಸ್ತಾರಂತ. ಇಲ್ಲಿ ನೀವು ನೋಡ್ಬೋದು ಕ್ಯಾಪ್ಸಿಕಮ್ ಬೆಳೆಸ್ತಾ ಇದ್ದಾರೆ ಬಹಳ ಕಮ್ಮಿ ನೀರಿಂದ. ತಿರ್ಗಾ ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಡ್ರಿಪ್ ಇರಿಗೇಷನ್ ಪ್ರಾಸೆಸ್ ಯೂಸ್ ಮಾಡ್ತಾರೆ. ಡ್ರಿಪ್ ಇರಿಗೇಷನ್ ಅಂದ್ರೆ ಈ ಪೈಪ್ ಇಂದ ಚಿಕ್ಕ ಚಿಕ್ಕ ಹನಿ ಬೀಳೋದು ಭೂಮಿಯೊಳಗೆ ಹೋಗಿ ಆ ರೂಟ್ಸಿನ ಹೋಗಿ ಈ ಎಲ್ಲ ಗಿಡಗಳಿಗೆ ಒಳ್ಳೆ ಒಂದು ನ್ಯೂಟ್ರಿಷನ್ ಕೊಟ್ಟು ಬೆಳೆಸತ್ತೆ. ಇದು ಕ್ಯಾಪ್ಸಿಕಮ್ ಅಂತ ಪ್ಲಾಂಟು. ಮುಂದೆ ನೋಡಿದ್ರೆ ನಿಮಗೆ ತರದ ಪ್ಲಾಂಟ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇನ್ನೊಂದು ತರದ ಒಂದು ಗಿಡ ಇದೆ, ಪ್ಯಾಷನ್ ಫ್ರೂಟ್ ಅಂತ ಕರೀತಾರೆ. ಇಲ್ಲಿ ಬದನೆಕಾಯಿ ನೋಡ್ಬೋದು ನೀವು. ಬದನೆಕಾಯಿ ಇನ್ನೊಂದು ಬಿಳಿಯ ಬದನೆಕಾಯಿ ಯಾವತ್ತು ನೋಡಿಲ್ಲ ನಮ್ಮ ಬೆಂಗಳೂರಿನಲ್ಲಿ, ಇಲ್ಲಿ ನೋಡ್ತೀವಿ ನಾವು. ಪ್ಲಸ್ ಇಲ್ಲಿ ನೋಡಿ ತುಳಸಿ ಭಾರತದಲ್ಲಿ ಬಹಳ ಯೂಸ್ ಮಾಡ್ತಾರೆ, ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ, ಮತ್ತೆ ಎಷ್ಟೋ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ತುಳಸಿನ ಬೇರೆ ಅವರು ಒಂದು ಮರುಭೂಮಿನಲ್ಲಿ ಬೆಳೆಸ್ತಾ ಇದ್ದಾರೆ. ಇಲ್ಲಿ ತಿರ್ಗಾ ಬದನೆಕಾಯಿ ನೋಡ್ಬೋದು. ಮುಂದೆ ಬಂದ್ರೆ ನೀವು ಇಲ್ಲಿ ಸ್ಟ್ರಾಬೆರಿ ನೋಡ್ಬೋದು ನೀವು. ಸ್ಟ್ರಾಬೆರಿ ಏನಂದ್ರೆ ಇವಾಗ ಮರುಭೂಮಿನಲ್ಲಿ ಉಪ್ಪಿನ ನೀರು ಜಾಸ್ತಿ ಇರುತ್ತೆ, ಆದ್ರೆ ಉಪ್ಪಿನ ನೀರನ್ನು ಶುದ್ಧ ಮಾಡಿಬಿಟ್ಟು ಈ ಸ್ಟ್ರಾಬೆರಿ ಬೆಳೆಸ್ತಾರೆ. ಸೊ ಅದು ಒಂದು ಆಶ್ಚರ್ಯವಾದ ಒಂದು ಮಾತದು, ಅಂದ್ರೆ ಒಂದು ಆಶ್ಚರ್ಯವಾದ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಇಲ್ಲಿ ಲೆಫ್ಟ್ ನೋಡಿದ್ರೆ ನೀವು ಇನ್ನೂ ಇಲ್ಲಿ ಹೂಗಳು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಸ್ಟ್ರಾಬೆರಿಯಿಂದ ಇಲ್ಲಿ ಬಂದ್ರೆ ನೀವು ಇಲ್ಲಿ ಹೂ ನೋಡ್ಬೋದು. ಸೊ ನಾವು ಮರುಭೂಮಿನಲ್ಲಿ ಗಿಡ ಬೆಳೆಯೋದು ಒಂದು ದೊಡ್ಡ ವಿಷಯ, ಆದ್ರೆ ಹೂ ಬೇರೆ ಬೆಳೆಸ್ತಾರೆ ನೋಡಿ. ಇಲ್ಲಿ ತರದ ಹೂ, ಇಲ್ಲಿ ಬ್ಲೂ ಹೂ ಇದೆ. ಈ ಎಲ್ಲ ಹೂಗೆ ಅದರದೇ ಆದ ಒಂದು ಬೊಟಾನಿಕಲ್ ನೇಮ್ ಇರುತ್ತೆ. ಸೊ ಇಲ್ಲಿ ಪುದೀನ ಕೂಡ ನೋಡ್ಬೋದು ನೀವು. ಪುದೀನ ಎಷ್ಟು ಚೆನ್ನಾಗಿ ಒಂದು ಕ್ರೀಪರ್ ಆಗಿ ಬೆಳೆದಿದ್ದಾರೆ, ಒಂದು ಗಾರ್ಡನ್ ತರಾನೇ ಇದೆ. ಸೊ ಇಲ್ಲಿ ಮರುಭೂಮಿನಲ್ಲಿ ಬಹಳ ಒಳ್ಳೆ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ಇಲ್ಲಿನ ರೈತರು ಬೆಳಿತಾನೆ ಇದ್ದಾರೆ ಅವರ ವ್ಯವಸಾಯದಲ್ಲಿ, ಪ್ಲಸ್ ಅವರ ಬೇರೆ ಇದನ್ನಲ್ಲೂ ಬೆಳಿತಾ ಇದ್ದಾರೆ. ಸೊ ಇಲ್ಲಿ ಮುಂದೆ ಬಂದ್ರೆ ಟೊಮ್ಯಾಟೊ ಎಲ್ಲಾದ್ರೂ ಕೇಳಿದ್ದೀರಾ? ಮರುಭೂಮಿನಲ್ಲಿ ಟೊಮ್ಯಾಟೊ ಬೆಳೆಸೋದು ಇಲ್ಲಿ ನೋಡ್ಬೋದು ನೀವು. ಟೊಮ್ಯಾಟೊ ಬೆಳೆಸ್ತಾ ಇದ್ದಾರೆ, ತರದ ವೆರೈಟಿ ಇದೆ ಟೊಮ್ಯಾಟೊನಲ್ಲಿ. ಸೊ ಹೀಗೆ ನಮ್ಮ ಇಸ್ರೇಲಿನ ರೈತರು ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿ ಉಪ್ಪಿನ ನೀರನ್ನು ಶುದ್ಧ ಮಾಡಿ ಮೀನು ಬೆಳೆಸ್ತಾ ಇದ್ದಾರೆ, ಟೊಮ್ಯಾಟೊ ಬೆಳೆಸ್ತಾ ಇದ್ದಾರೆ, ಬದನೆಕಾಯಿ ಬೆಳೆಸ್ತಾ ಇದ್ದಾರೆ. ಏನ್ ಬೇಕಾದ್ರೂ ಬೆಳೆಸ್ತಾರೆ. ಕಮ್ಮಿ ನೀರಿನಲ್ಲಿ ಕಮ್ಮಿ ದುಡ್ಡಿಂದ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಬರ್ತಿದೆ. ಹೀಗೆ ಇಸ್ರೇಲಿನ ರೈತರು ಅವರ ಜೀವನವನ್ನು
ಒಳ್ಳೆಯದಾಗಿ ಮುಂದೆ ಹೋಗ್ತಾ ಇದೆ. ಆಶ್ಚರ್ಯಕರ ಸಂಗತಿ ಅಂದ್ರೆ ಇಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಲಾಗುತ್ತೆ. ಅಲಂಕಾರಿಕ ಮೀನುಗಳ ಸಾಕಾಣಿಕೆ ಇಲ್ಲಿನ ಇನ್ನೊಂದು ಉದ್ಯಮ. ಅತ್ಯಂತ ಬೆಲೆ ಬಾಳುವ ಕ್ಲೌನ್ ಫಿಶ್ ಸೇರಿದಂತೆ ವಿವಿಧ ತಳಿಯ ಮೀನುಗಳನ್ನ ಇಲ್ಲಿ ಬೆಳೆಸಲಾಗುತ್ತೆ. ಉಪ್ಪು ನೀರನ್ನೇ ಸಂಸ್ಕರಿಸಿ ಈ ಸುಂದರ ಮೀನನ್ನ ಸಾಕಲಾಗುತ್ತೆ. ಇಲ್ಲಿನ ಮೀನುಗಳನ್ನ ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದ್ದು ಅದರಿಂದ ಲಕ್ಷಾಂತರ ರೂಪಾಯಿ ಆದಾಯ ಪಡೆಯಲಾಗುತ್ತೆ. ಅಷ್ಟೇ ಅಲ್ಲ, ಕ್ಯಾಪ್ಸಿಕಮ್ ಸೇರಿದಂತೆ ವಿವಿಧ ತರಕಾರಿಯನ್ನ ಬೆಳೆಯಲಾಗುತ್ತೆ. ಔಷಧೀಯ ಸಸ್ಯಗಳನ್ನು ಬೆಳೆಸಲಾಗುತ್ತೆ. ಇದೆಲ್ಲವನ್ನು ಅಮೆರಿಕಾಗೆ ರಫ್ತು ಮಾಡ್ತಾರೆ. ಇದು ನಿಜಕ್ಕೂ ಭಾರತದಂತ ದೇಶಕ್ಕೆ ಮಾದರಿ ಅಂದ್ರೆ ಅತಿಶಯೋಕ್ತಿ ಇಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲವೂ ಇದ್ದು ನೂರಾರು ಸಮಸ್ಯೆ, ಆದ್ರೆ ಅಲ್ಲಿ ಏನೂ ಇಲ್ಲದೆ ಎಲ್ಲವೂ ಸುಲಭ, ಲಾಭ. ಮರುಭೂಮಿನಲ್ಲಿ ನೀರು ಇರೋದಿಲ್ಲ, ಆದ್ರೆ ನೀರ್ ಇಲ್ಲದೆ ಇವರು ಮೀನುಗಳನ್ನ ಬೆಳೆಸ್ತಾರೆ. ಆ ಮೀನುಗಳಿಂದ ಅವ್ರು ಬಿಸ್ನೆಸ್ ಮಾಡ್ತಾರೆ. ಪ್ಲಸ್ ಕಮ್ಮಿ ನೀರಿಂದ ಬಹಳ ಗಿಡಗಳನ್ನು ಬೆಳೆಸ್ಬಿಟ್ಟು ಅದನ್ನ USA ಎಕ್ಸ್ಪೋರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇದು ಒಂಥರ ಮೆಣಸಿನ್ಕಾಯಿ ಅಂತ ಹೇಳ್ಬೋದು. ಈ ಮೆಣಸಿನ್ಕಾಯಿನ ಇಲ್ಲೇ ಬೆಳೆಸಿ ಕಮ್ಮಿ ನೀರಿಂದ ಬೆಳೆಸಿ US ಎಕ್ಸ್ಪೋರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಪ್ರಾಫಿಟ್ಸು ಬರ್ತಾ ಇದೆ. ಮತ್ತೆ ಆ ಸೈಡ್ ನೋಡ್ಬೋದು ನೀವು ಕ್ಯಾಪ್ಸಿಕಮ್ಮು ಅವರು ಇಲ್ಲಿ ಕಮ್ಮಿ ನೀರಿಂದ ಬೆಳೆಸ್ಬಿಟ್ಟು US ಎಕ್ಸ್ಪೋರ್ಟ್ ಮಾಡ್ತಾನೆ ಇದ್ದಾರೆ. ಸೊ ಈ ಎಲ್ಲ ಗಿಡಗಳಿಗೆ ಒಂದು ಪಾಲಿನೇಷನ್ ಅಂತ ಒಂದು ಪ್ರಾಸೆಸ್ ಇದೆ. ಪಾಲಿನೇಷನ್ನು ಆ ಗಿಡವನ್ನು ಬೆಳೆಸೋದು. ಆ ಪಾಲಿನೇಟರ್ ಯಾರಂದ್ರೆ ಈ ಚಿಕ್ಕ ಜೇನ್ ಹುಳ ಅಂತ ಹೇಳ್ಬೋದು ನೀವು. ನೋಡಿ, ಈ ಜೇನ್ ಹುಳನೇ ಪಾಲಿನೇಷನ್ ಮಾಡುತ್ತೆ. ಆ ಜೇನ್ ಹುಳದಿಂದ ಎಲ್ಲ ಗಿಡಗಳು ಬೆಳೀತಾ ಇದೆ. ಸೊ ನೀವು ಕೈ ಹಾಕ್ಬಾರ್ದು ಒಳಗೆ, ಕೈ ಹಾಕಿದ್ರೆ ಜೇನ್ ಹುಳ ಕಚ್ಬಿಡುತ್ತೆ. ಬಟ್ ಒಂದು ವೀಕ್ನೆಸ್ಸಿನ ಒಂದು ಸ್ಟ್ರೆಂತ್ ಮಾಡೋದು ನಾವು ಇಸ್ರೇಲಿಯರಿಂದ ಕಲಿಬೇಕು. ಇಸ್ರೇಲಿಗರು ಏನೂ ಇಲ್ಲದೆ ಎಲ್ಲವನ್ನೂ ಪಡೆದುಕೊಂಡಿದ್ದಾರೆ. ತಮ್ಮ ಈ ಕೃಷಿ ಸಾಧನೆಯನ್ನ ಇಡೀ ವಿಶ್ವಕ್ಕೆ ಕಲಿಸಿಕೊಡೋಕೆ ಮುಂದಾಗಿದ್ದಾರೆ. ಅದಕ್ಕಾಗಿಯೇ ಐಕ್ಯಾಟ್ ಅಂದ್ರೆ ಅರಾವಾ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಅಗ್ರಿಕಲ್ಚರ್ ಟ್ರೈನಿಂಗ್. ನಾವು ಎಕನಾಮಿಕ್ಸ್ ಬಗ್ಗೆ ಓದಬೇಕಂದ್ರೆ ಲಂಡನ್ ಹೋಗ್ತೀವಿ. ನಾವು ಎಂಜಿನಿಯರಿಂಗ್ ಬಗ್ಗೆ ಕಲಿಯಬೇಕಂದ್ರೆ USA ಹೋಗ್ತೀವಿ. ಈ ತರ ಬೇರೆ ಬೇರೆ ಸಬ್ಜೆಕ್ಟ್ಸ್ ಕಲಿಯೋಕ್ಕೆ ಬೇರೆ ಬೇರೆ ದೇಶ ಹೋಗ್ತೀವಿ. ಆದ್ರೆ ವ್ಯವಸಾಯ ತಂತ್ರಜ್ಞಾನ ಬಗ್ಗೆ ಕಲಿಯೋದಕ್ಕೆ ಇಸ್ರೇಲ್ ಬರಲೇಬೇಕು. ಇಸ್ರೇಲ್ ಬೇರೆ ದೇಶದ ರೈತರಿಗೆ ಒಂದು ಕೋರ್ಸ್ ಮಾಡಿದ್ದಾರೆ ವ್ಯವಸಾಯ ತಂತ್ರಜ್ಞಾನ ಬಗ್ಗೆ. ಬನ್ನಿ ಇವತ್ತು ಐಕಾತ್ ಅಂತ ಒಂದು ಜಾಗಕ್ಕೆ ಹೋಗೋಣ. ಅಲ್ಲಿ ನೋಡೋಣ ಹೇಗೆ ಇಸ್ರೇಲಿಯರು ಅವರ ವ್ಯವಸಾಯ ತಂತ್ರಜ್ಞಾನ ನಮ್ಮ ಭಾರತೀಯ ರೈತರಿಗೆ ಕಲಿಸಬಹುದಂತ. ಇಂದು ವಿಶ್ವದೆಲ್ಲೆಡೆಯಿಂದ ಐಕ್ಯಾಟ್ ಕೃಷಿ ಆಸಕ್ತ ವಿದ್ಯಾರ್ಥಿಗಳನ್ನ ಆಹ್ವಾನಿಸುತ್ತಿದೆ. ಇವತ್ತಿಲ್ಲಿ 7 ದೇಶಗಳ ವಿದ್ಯಾರ್ಥಿಗಳು ಇಲ್ಲಿನ ಅಗ್ರಿಕಲ್ಚರ್ ಬಗ್ಗೆ ಕಲಿಯುತ್ತಿದ್ದಾರೆ. 3 ತಿಂಗಳ ಶಾರ್ಟ್ ಟರ್ಮ್ ಪ್ರೋಗ್ರಾಂನಲ್ಲಿ ವಿವಿಧ ದೇಶಗಳ ವಿದ್ಯಾರ್ಥಿಗಳು ತಮ್ಮ ದೇಶದಲ್ಲಿ ಎದುರಿಸುವಂತಹ ಸಮಸ್ಯೆ, ಅಲ್ಲಿನ ಮಣ್ಣು, ನೀರು, ಹವಾಗುಣಗಳ ಬಗ್ಗೆ ಅಭ್ಯಾಸ ನಡೆಸಿದ್ರೆ 11 ತಿಂಗಳ ಡಿಪ್ಲೊಮಾ ಪ್ರೋಗ್ರಾಂನಲ್ಲಿ ಆಧುನಿಕ ಕೃಷಿ ಬಗ್ಗೆ ಬೋಧನೆ ಮಾಡಲಾಗುತ್ತೆ. ಇನ್ನು 3 ವರ್ಷಗಳ ಮಾಸ್ಟರ್ ಪ್ರೋಗ್ರಾಂನಲ್ಲಿ ಪ್ಲಾಂಟ್ ಸೈನ್ಸ್, ಫುಡ್ ಸೇಫ್ಟಿ, ಫುಡ್ ಸೆಕ್ಯೂರಿಟಿ ಬಗ್ಗೆ ಹೇಳಿಕೊಡಲಾಗ್ತಾ ಇದ್ದು ಇದು ಸಂಪೂರ್ಣ ಉಚಿತ. ಅಷ್ಟೇ ಅಲ್ಲ, ಇಲ್ಲಿ ಸ್ಟೇಫಂಡ್ ಪಡೆಯುವ ಅರಾವಾ ಮರುಭೂಮಿಯ ಫಾರ್ಮ್ಗಳಲ್ಲಿ ಕೆಲಸ ಮಾಡಿ ಹಣ ಗಳಿಸುವ ಅವಕಾಶ ಕೂಡ ನೀಡಲಾಗುತ್ತೆ. ಸದ್ಯ ಇಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಲ್ಲ. ಇದೇ ಕಾರಣಕ್ಕಾಗಿಯೇ ಐಕ್ಯಾಟ್ ಭಾರತೀಯ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಆಹ್ವಾನಿಸುತ್ತಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಕೇವಲ ಐಕ್ಯಾಟ್ ಮಾತ್ರವಲ್ಲ, ಇಸ್ರೇಲ್ ಮಶಾವ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಕೂಡ ವಿವಿಧ ದೇಶಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಸುಧಾರಿತ ವ್ಯವಸಾಯ ಪದ್ಧತಿಯನ್ನ ಹೇಳಿಕೊಡುವ ಪ್ರಯತ್ನ ಮಾಡ್ತಿದೆ. ನೀರು ಸಂಸ್ಕರಣೆ, ಕಡಿಮೆ ನೀರನ್ನ ಬಳಸಿಕೊಂಡು ಕೃಷಿ ಮಾಡುವ ವಿಧಾನವನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಚೀನಾ, ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಲ್ಲಿ ತನ್ನ ಸ್ಟಡಿ ಸೆಂಟರ್ಗಳನ್ನ ತೆರೆಯಲಾಗಿದೆ. ಅಲ್ಲಿ ಸಾಕಷ್ಟು ಜನ ತರಬೇತಿ ಪಡಿತಾ ಇದ್ದಾರೆ. ಭಾರತದಲ್ಲೂ ಅದರ ಶಾಖೆಗಳಿವೆ. ಹರಿಯಾಣ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಇಸ್ರೇಲ್ನ ಎಕ್ಸಲೆನ್ಸ್ ಸೆಂಟರ್ಗಳಿವೆ. ಇಲ್ಲಿ ಕೃಷಿ ಸಂಬಂಧಿತ ಸಂಶೋಧನೆ, ವಿದ್ಯಾರ್ಥಿಗಳಿಗೆ ಬೋಧನೆ ಜೊತೆಗೆ ಬೀಜಾಭಿವೃದ್ಧಿ ಮಾಡಿ ವಿವಿಧ ನರ್ಸರಿಗಳಿಗೆ ನೀಡಲಾಗುತ್ತಿದೆ. ಇದರಿಂದ ಸಾಕಷ್ಟು ಭಾರತೀಯ ರೈತರಿಗೆ ಅನುಕೂಲವಾಗಿದೆ. ಮುಂಬರುವ ದಿನಗಳಲ್ಲಿ ಈ ಸೆಂಟರ್ಗಳ ಸಂಖ್ಯೆಯನ್ನ ಭಾರತದಲ್ಲಿ ಇನ್ನಷ್ಟು ಹೆಚ್ಚಿಸೋಕೆ ಇಸ್ರೇಲ್ ಸರ್ಕಾರ ನಿರ್ಧರಿಸಿದೆ. ಇಸ್ರೇಲ್ ಕೃಷಿ ಸಚಿವ ಉರಿ ಅರೈಲ್ ಈ ವರ್ಷ ಭಾರತಕ್ಕೆ ಆಗಮಿಸ್ತಾ ಇದ್ದು ಈ ಬಗ್ಗೆ ಭಾರತ ಸರ್ಕಾರದೊಂದಿಗೆ ಮಾತುಕತೆ ನಡೆಸೋದಾಗಿ TV9ಗೆ ಭರವಸೆ ನೀಡಿದ್ದಾರೆ.
ಹೇಳಿ ಕೇಳಿ ಭಾರತ ಕೃಷಿ ಆಧಾರಿತ ದೇಶ. ಇಲ್ಲಿನ 65% ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ರಹಿತ ಪೂರ್ಣ ಪ್ರಮಾಣದ ಕೃಷಿ ಸಾಧ್ಯವಾಗಿಲ್ಲ. ಅದೆಷ್ಟೋ ರೈತರು ಇನ್ನೂ ಹಳೆಯ ಪದ್ಧತಿಯ ಕೃಷಿಗೆ ಅಂಟಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದ್ರೆ ಏನೂ ಸೌಕರ್ಯವಿಲ್ಲದ ಇಸ್ರೇಲ್ನಲ್ಲಿ ಅಲ್ಲಿನ ರೈತ ಕೃಷಿ ಮಾಡಿ ಗೆದ್ದಿದ್ದಾನೆ. ಆತ ಅಳವಡಿಸಿಕೊಂಡಿರುವ ಟೆಕ್ನಿಕ್ಗಳನ್ನ ಇಲ್ಲಿ ಅಳವಡಿಸಿಕೊಂಡು ವೈಜ್ಞಾನಿಕ ಮಾದರಿಯಲ್ಲಿ ಕೃಷಿ ಮಾಡಿದ್ರೆ ಭಾರತದ ರೈತನೂ ಕೂಡ ಹಸಿರು ಕ್ರಾಂತಿ ಮಾಡೋದ್ರಲ್ಲಿ ಸಂಶಯವಿಲ್ಲ. ಇವತ್ತು ನಾನು ಇಸ್ರೇಲಿನ ಮೊದಲನೆಯ ರೈತರ ಸಂಘ ಕಿಬುಟ್ಸ್ ನಾಅನ್ ಅಂತ ಕಮ್ಯುನಿಟಿ ಸೆಂಟರ್ನಲ್ಲಿದ್ದೀನಿ. ಕಿಬುಟ್ಸ್ ನಾಅನ್ 1950ನಲ್ಲಿ ತಯಾರಿ ಆಯಿತು. ಅವರು ಇಸ್ರೇಲಿನ ಮೊದಲನೆಯ ರೈತರ ಸಂಘ. ಆ ಟೈಮ್ನಲ್ಲಿ ಇಸ್ರೇಲಿನ ವ್ಯವಸಾಯ ಬಹಳ ವೀಕ್ ಇತ್ತು. ಆದರೆ ಇವರು ಒಟ್ಟಿಗೆ ಸೇರ್ಕೊಂಡು ವ್ಯವಸಾಯ ತಂತ್ರಜ್ಞಾನವನ್ನು ಮಾಡಿ ಒಂದು ಕಮ್ಯುನಿಟಿ ಹಾಗೆ ಬಾಳ್ತಾ ಬಂದಿದ್ದಾರೆ. ಇವತ್ತು 100% ಇಂದ ಬರೀ 40% ರೈತರಾಗಿದ್ದಾರೆ ಈ ಕಿಬುಟ್ಸ್ ನಾಅನ್ ಕಮ್ಯುನಿಟಿನಲ್ಲಿ. ಆದರೆ ಒಟ್ಟಿಗೆ ಇರುವವರು ಅವರ ಮಕ್ಕಳು, ಅವರ ಫ್ಯೂಚರ್ ಜನರೇಷನ್ಸ್ ನೀವೇ ನೋಡ್ಬೋದು. ಶುದ್ಧ ನೀರಿಲ್ಲದ ಊರಿನಲ್ಲಿ ಇವತ್ತು ಅದರ ಬರವಿಲ್ಲ. ಕೃಷಿ ಯೋಗ್ಯವಲ್ಲದ ಭೂಮಿಯಲ್ಲಿ ಇವತ್ತು ಹಸಿರ ನರ್ತನ. ಇಸ್ರೇಲ್ನ ಈ ಸಾಧನೆ ನಿಜಕ್ಕೂ ಹೆಮ್ಮೆ ಪಡುವಂತದ್ದು. ವಿಷಯ ಅಂದ್ರೆ ಅಲ್ಲಿ ಅನಾದಿ ಕಾಲದಿಂದಲೂ ಕೃಷಿ ಮಾಡುತ್ತಾ ಬಂದಿರುವ ಕಿಬುಟ್ಸ್ ನಾಅನ್ ಕಮ್ಯುನಿಟಿ ಇವತ್ತು ಪ್ರತಿ ದೇಶವಾಸಿಗಳಿಗೂ ಕೃಷಿಯ ಮಹತ್ವವನ್ನ ತಿಳಿಸುತ್ತಿದೆ. ಅಷ್ಟೇ ಅಲ್ಲ, ಅಲ್ಲಿನ ಪ್ರತಿ ಮಕ್ಕಳಿಗೂ ಕೃಷಿಯ ಜ್ಞಾನವನ್ನ ನೀಡುತ್ತಿದೆ. ಈ ಮೂಲಕ ದೇಶದಲ್ಲಿ ಕೃಷಿಗೆ ಪ್ರೋತ್ಸಾಹ ನೀಡೋದು ಅಲ್ಲಿನವರ ಉದ್ದೇಶ. ಇವತ್ತು ಇಸ್ರೇಲ್ನ ಫ್ಲೋರಾ ಆಫ್ ದಿ ಅವೇರಾ ಮರುಭೂಮಿಯಲ್ಲಿ ಕಡಿಮೆ ನೀರನ್ನ ಬಳಸಿ ಸಮೃದ್ಧವಾಗಿ ಖರ್ಜೂರ ಬೆಳೆಸಲಾಗುತ್ತಿದೆ. ಅಷ್ಟೇ ಅಲ್ಲ, ವಿವಿಧ ತರಕಾರಿಗಳನ್ನ ಬೆಳೆದು ಹೊರ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ವಿಶೇಷ ಅಂದ್ರೆ ಸಂಸ್ಕರಿತ ನೀರಿನಲ್ಲಿಯೇ ಅಲಂಕಾರಿಕ ಮೀನುಗಳನ್ನು ಸಾಕಲಾಗುತ್ತಿದೆ. ವ್ಯರ್ಥವಾಗಿ ಸಮುದ್ರ ಸೇರುವ ಮಲಿನ ನೀರಿನ ಸಂಸ್ಕರಣೆ, ಕೃಷಿಗಾಗಿ ಅದರ ಬಳಕೆ, ಕುಡಿಯಲು ಸಮುದ್ರದಿಂದ ಸಂಸ್ಕರಿಸಲಾದ ಶುದ್ಧ ನೀರು, ಪ್ರತಿಯೊಂದರಲ್ಲೂ ಇಸ್ರೇಲ್ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಏನೂ ಇಲ್ಲದ ದೇಶದಲ್ಲಿ ಎಲ್ಲವನ್ನೂ ಸಾಧಿಸಿದ ಅಲ್ಲಿನ ಮಂದಿ ಭರವಸೆಯ ನಾಡು ಅಂತ ತಮ್ಮ ದೇಶಕ್ಕಿರುವ ಅನ್ವರ್ಥ ನಾಮವನ್ನ ನಿಜ ಮಾಡಿದ್ದಾರೆ. ಇಸ್ರೇಲ್ ಬಗ್ಗೆ ಇನ್ನೊಂದು ವಿಷಯವನ್ನ ಹೇಳಲೇಬೇಕು. ಅದು ಅಲ್ಲಿನ ಹೈನುಗಾರಿಕೆ. ಡೈರಿ ಫಾರ್ಮಿಂಗ್ ನಲ್ಲೂ ಇವತ್ತು ಇಸ್ರೇಲ್ ವರ್ಲ್ಡ್ ಲೀಡರ್. ಇಸ್ರೇಲ್ಗೆ ಭೇಟಿ ನೀಡಿದ್ದ ನಾವು ಅಲ್ಲಿನ ಪ್ರಖ್ಯಾತ ಡೈರಿ ಫಾರಂ ಆದ ಅಫಿಮಿಲ್ಗೆ ತೆರಳಿದ್ವು. ಅಲ್ಲಿನ ವ್ಯವಸ್ಥೆ ಕಂಡು ಮೂಕ ವಿಸ್ಮಿತರಾದ್ವಿ. ಇದು ಖಾಸಗಿ ಸಂಸ್ಥೆ, ಆದ್ರೆ ಇದಕ್ಕೆ ಸರ್ಕಾರದ ಎಲ್ಲಾ ಸಪೋರ್ಟ್ ಇದೆ. ಅಲ್ಲಿ ನಮ್ಮ ಮನ ಸೆಳೆದಿದ್ದು ಅಲ್ಲಿದ್ದ ವಿಶೇಷ ತಳಿಯ ಹಸುಗಳು. ಅದ ಹಾಗೆ ಈ ಫಾರ್ಮ್ನ ಉಸ್ತುವಾರಿ ಹೊತ್ತಿರುವುದು ಡೇನಿಯಲ್ ವಾರ್ನರ್ ಅನ್ನೋ ವ್ಯಕ್ತಿ. ಇಲ್ಲಿರುವ ಹಸುಗಳ ತಳಿಯ ಹೆಸರು ಹೋಲ್ಸ್ಟೀನ್ ಫ್ರೀಸಿಯನ್. 16 ವರ್ಷಗಳ ಸಂಶೋಧನೆ, ಕೃತಕ ಗರ್ಭಧಾರಣೆ ಮೂಲಕ ಇಲ್ಲಿನ ವಿಜ್ಞಾನಿಗಳು ಈ ತಳಿಯನ್ನ ಆವಿಷ್ಕರಿಸಿದ್ದಾರೆ. ಪ್ರತಿ ಹಸು ಕೂಡ ವರ್ಷಕ್ಕೆ ಕನಿಷ್ಠ 12,000 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಲೆಕ್ಕ ಹಾಕಿ.
ಹಾಲನ್ನ ಲೋಕಲ್ ಮಾರ್ಕೆಟ್ ನಲ್ಲಿ ಮಾರಲಾಗುತ್ತೆ. ವಿಷಯ ಅಂದ್ರೆ ಹೆಚ್ಚು ಹಾಲು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಹಸುಗಳಿಗೆ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ವಿಶೇಷ ಆಹಾರವನ್ನ ನೀಡಲಾಗುತ್ತೆ. ವೈಜ್ಞಾನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಾಕಲಾಗುತ್ತೆ. ನಾನು ಇಸ್ರೇಲಿನ ಅಫಿ ಮಿಲ್ಕ್ ಡೈರಿ ಫಾರ್ಮ್ ನಲ್ಲಿದ್ದೀನಿ. ಇಲ್ಲಿನ ಹಸು ವರ್ಷಕ್ಕೆ 12,000 ಲೀಟರ್ ಹಾಲನ್ನು ಕೊಡುತ್ತೆ. ಅದು ಹೇಗೆ ಕೊಡುತ್ತೆ ಅಂದ್ರೆ ಇಲ್ಲಿ ನೋಡ್ಬೋದು ನಾವು. ಫಸ್ಟ್ ಆಫ್ ಆಲ್ ಈ ಹಸು ಒಂದು ವೆರಿ ಯುನೀಕ್ ಬ್ರೀಡ್ ಅಂತ ಹೇಳ್ಬೋದು. ಹೋಲ್ಸ್ಟೀನ್ ಫ್ರೀಜನ್ ಅಂತ ಒಂದು ಬ್ರೀಡು. ಇದ್ರ ಇಸ್ರೇಲ್ನಲ್ಲೇ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರಾಸೆಸ್ ಇಂದ ಹುಟ್ಟುತ್ತೆ. ಹುಟ್ಟ ಮೇಲೆ ಈ ಪೂರ್ತಿ ಸ್ಟ್ರಕ್ಚರ್ ನೀವು ನೋಡ್ಬೋದು. ಮೇಲೆ ಒಂದು ಶೆಡ್ ಮಾಡಿದ್ದಾರೆ. ಹೀಟ್ ಸೆನ್ಸರ್ ಜೊತೆ ಇದೆ ಈ ಶೆಡ್. ಮಳೆ ಬಂದರೆ ಅದು ಆಟೋಮ್ಯಾಟಿಕಾಗಿ ಕ್ಲೋಸ್ ಆಗುತ್ತೆ, ಮಳೆ ಇಲ್ಲಂದ್ರೆ ಆಟೋಮ್ಯಾಟಿಕಾಗಿ ಮುಚ್ಕೊಳ್ಳುತ್ತೆ. ಪ್ಲಸ್ ಈ ಹಸುಗಳಿಗೆ ಒಂದು ಸ್ಪೆಷಲ್ ಆಹಾರ ಕೊಡ್ತಾರೆ. ಆ ಆಹಾರದಿಂದನೇ ಈ ಜಾಸ್ತಿ ಹಾಲು ಕೊಡ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದೇ ಈ ಹಸುಗಳು ತಿನ್ನುವ ಆಹಾರ. ಇದಕ್ಕೆ ಒಂದು TMC ಅಂತ ಹೇಳ್ತಾರೆ, ಟೋಟಲ್ ಮೆಜರ್ಡ್ ರೇಷಿಯೋ. ಇದರಲ್ಲಿ 25 ಥರದ ಕಾಂಪೋನೆಂಟ್ಸ್ ಇದೆ. ಈ ಕಾಂಪೋನೆಂಟ್ಸ್ನಿಂದ ಈ ಹಸುಗಳು ಭಾಳ ಆರೋಗ್ಯವಾಗಿರುತ್ತದೆ, ಜಾಸ್ತಿ ಕಾಯಿಲೆಗಳು ಬರಲ್ಲ. ಪ್ಲಸ್ ಹಾಲು 12,000 ಲೀಟರ್ ಹಾಲು ಕೊಡುತ್ತೆ. ನಂಬ್ತೀರಾ ಬಿಡ್ತೀರಾ? 12,000 ಲೀಟರ್ ಹಾಲು. ದಿನಕ್ಕೆ 3 ಸಲ ಹಾಲು ತೆಗಿತಾರೆ. ಮತ್ತೆ ನೋಡಕ್ ಹೋದ್ರೆ ಇಲ್ಲಿ ಒಂದು ಈ ಗೊಬ್ಬರ ಮಾಡೋದಕ್ಕೂ ಒಂದು ಸಿಸ್ಟಮ್ ಇದೆ. ಇಲ್ಲಿ ಒಂದು ಕಾಂಕ್ರೀಟ್ ಸ್ಲ್ಯಾಬ್ ಮಾಡಿದ್ದಾರೆ. ಈ ಕಾಂಕ್ರೀಟ್ ಸ್ಲ್ಯಾಬ್ ಇಂದ ಈಸಿಯಾಗಿ ಇಲ್ಲಿರೋ ಸಗಣಿ ಬೇಗನೆ ತೆಗೆದು ಅದನ್ನ ಗೊಬ್ಬರ ಮಾಡೋಕ್ಕೆ ಒಂದು ತಯಾರಿ ಮಾಡ್ತಾರೆ. ಅಲ್ಲಿ ಹಸುಗಳಿಗೆ ಮಲ್ಕೊಳ್ಳೋಕ್ಕೆ ಒಂದು ಜಾಗನೂ ಕೊಟ್ಟಿದ್ದಾರೆ. ಸೊ ಇಲ್ಲಿನ ಹೋಲ್ಸ್ಟೀನ್ ಫ್ರೀಜನ್ ಹಸುಗಳು ಇಸ್ರೇಲ್ ದೇಶಕ್ಕೆ ವರ್ಷಕ್ಕೆ ಒಂದೇ ಒಂದು ಹಸು 12,000 ಲೀಟರ್ ಹಾಲು ಕೊಡಬೇಕಂದ್ರೆ ನೀವು ಅನ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ಇಸ್ರೇಲಿನ ಡೈರಿ ಫಾರ್ಮಿಂಗ್ ಬಿಸ್ನೆಸ್. ಇವತ್ತು ಈ ಹಸುಗಳೇ ಇಸ್ರೇಲ್ನ ಡೈರಿ ಬಿಸ್ನೆಸ್ನ ಫೇಸ್ಗಳು ಅಂತ ಕರೆಸಿಕೊಳ್ತಿವೆ. ಹೇಳಿ ಕೇಳಿ ಹೈಬ್ರಿಡ್ ಹಸುಗಳು. ಈ ಹಸುಗಳಿಂದ ಉತ್ಪಾದನೆಯಾಗೋದು ಲಕ್ಷ ಲೀಟರ್ ಹಾಲು. ಇನ್ನು ಇವುಗಳ ಸಂಖ್ಯೆ ಸಾವಿರಾರು. ಹೇಗಪ್ಪ ಇದನ್ನೆಲ್ಲ ನಿಭಾಯಿಸುತ್ತಾರೆ ಅಂತ ನೀವು ಆಶ್ಚರ್ಯ ಪಡಬಹುದು. ಆದ್ರೆ ಎಲ್ಲದಕ್ಕೂ ಇಲ್ಲಿದೆ ಉತ್ತರ. ಹಸುಗಳ ಗರ್ಭಧಾರಣೆ, ಅದರ ಹಾಲು ಕೊಡುವ ಸಾಮರ್ಥ್ಯ, ಅದರ ಆರೋಗ್ಯ, ಹೀಗೆ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಲಾಗುತ್ತೆ. ನಮ್ಮ ಹಳ್ಳಿಗಳಲ್ಲಿ ಹಾಲು ಕರೆಯೋದು ನಾವು ನೋಡಿರ್ಬೋದು. ಆದ್ರೆ ಇಲ್ಲಿ ಇಸ್ರೇಲಿನ ಡೈರಿ ಫಾರ್ಮ್ ನಲ್ಲಿ ಹಾಲು ಕರೆಯೋದಕ್ಕೆ ಒಂದು ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ನೋಡಿ, ಇಲ್ಲಿ ನೋಡ್ಬೋದು ನೀವು ಹಾಲು ಕರೆಯೋದು ಹೇಗೆ ಒಂದು ಸೈಂಟಿಫಿಕ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ಆರೆಂಜ್ ಚಿಪ್ ಇಂದ. ನೀವು ನೋಡ್ಬೋದು ಅಲ್ಲಿ ಒಂದು ಆರೆಂಜ್ ಮೀಟರ್ ಇದೆ. ಹಸುವಿನ ಕಾಲಿಗೂ ಒಂದು ಆರೆಂಜ್ ಮೀಟರ್ ಫಿಕ್ಸ್ ಮಾಡಿದ್ದಾರೆ. ಇದರಿಂದ ಹಸುವಿನ ಪ್ರೆಗ್ನೆನ್ಸಿ ಯಾವಾಗಾಯ್ತು, ಅದೆಷ್ಟು ಹಾಲು ಕೊಡ್ಬೋದು, ಅದು ನರ್ವಸ್ ಇದೆಯಾ ಇಲ್ವಾ, ಅದು ಭಯ ಪಡ್ತಾ ಇದೆಯಾ ಇಲ್ವಾ, ಎಷ್ಟು ಹಾಲು ದಿನಕ್ಕೆ ಎಷ್ಟು ಹಾಲು ಕೊಡ್ಬೋದು ಅಂತ ಈ ಮೀಟರ್ನಲ್ಲಿ ಹೇಳುತ್ತೆ ನಿಮಗೆ. ಈ ಮಷೀನ್ ನಲ್ಲಿ ಎಲ್ಲ ಅದ ಹಸುನ ಇನ್ಫಾರ್ಮೇಶನ್ ಇದೆ. ಹಸುಗೆ ಒಂದು ನಂಬರ್ ಫಿಕ್ಸ್ ಮಾಡಿರ್ತಾರೆ. ಈ ಹಸುವಿನ ನಂಬರ್ 4956 ಅಂತಿದೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನೀವು ಈ ಹಸು 0.66 ಲೀಟರ್ ಹಾಲು ಕೊಟ್ಟಿದೆ. ಸೊ ಈ ಪೂರ್ತಿ ಹಾಲು ಕರೆಯೋ ಪ್ರಾಸೆಸ್ ಒಂದು ಹೊಸ ಟೆಕ್ನಾಲಜಿಯಿಂದನೇ ಇಸ್ರೇಲಿ ಅವರು ಕರಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಹೇಗೆ ಈ ಪೈಪ್ಗಳು ಫಿಕ್ಸ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಹಾಲು ಕರಿತಾ ಇದೆ. ಸೊ ಹೀಗೆ ಕಮ್ಮಿ ಮ್ಯಾನ್ ಪವರ್ ಇಂದ ಬಹಳನೇ ಉಪಯೋಗ ಆಗ್ತಾ ಇದೆ ಇಸ್ರೇಲಿನ ಜನಕ್ಕೆ. ಸೊ ಈ ತರ ಹಾಲು ಕರೆದ್ರೆ ಇನ್ನೂ ಜಾಸ್ತಿ ಬಿಸ್ನೆಸ್ ಮಾಡ್ಬೋದು ಅಂತ ಇಸ್ರೇಲಿ ಅವರೇ ಒಂದು ನಿಜಾಲು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನಮಗೆ. ಒಟ್ಟಲ್ಲಿ ಇಸ್ರೇಲ್ ಅನ್ನೋ ಪುಟ್ಟ ದೇಶ ಇವತ್ತು ಕೃಷಿಯಲ್ಲಿ, ಹೈನುಗಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ. ಅಷ್ಟೇ ಅಲ್ಲ, ಅಲ್ಲಿನವರ ಟೆಕ್ನಿಕ್ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಹೇಳಿ ಕೇಳಿ ಭಾರತದಂತ ಕೃಷಿ ಆಧಾರಿತ ದೇಶಕ್ಕೆ ಇದು ಮಾದರಿ. ಯಾಕಂದ್ರೆ ಏನೇನೂ ಇಲ್ಲದ ದೇಶದಲ್ಲಿ ಇವತ್ತು ಎಲ್ಲವೂ ಇದೆ. ಆದ್ರೆ ಭಾರತದ ರೈತನಿಗೆ ಪ್ರತಿಯೊಂದು ಸಮಸ್ಯೆ. ಒಂದಿದ್ರೆ ಒಂದಿಲ್ಲ, ಇನ್ನೊಂದಿದ್ರೆ ಮತ್ತೊಂದಿಲ್ಲ. ನಾವು ಇಸ್ರೇಲಿಗರನ್ನ ಮಾದರಿಯಾಗಿ ಪರಿಗಣಿಸಬೇಕು. ಆಗ ಮಾತ್ರ ಭಾರತದಲ್ಲಿ ಕೃಷಿಕ ನೆಮ್ಮದಿಯಾಗಿರೋಕೆ ಸಾಧ್ಯ. ಅದಕ್ಕೆ ನಾವು ಮೊದಲೇ ಹೇಳಿದ್ದು, ಇದು ಪ್ರತಿಯೊಬ್ಬರು ನೋಡಲೇಬೇಕಾದ ಸ್ಟೋರಿ ಅಂತ. ಅದರಲ್ಲೂ ನಮ್ಮ ರೈತರು, ನಮ್ಮ ನಾಳುವ ರಾಜಕಾರಣಿಗಳು ನೋಡಲೇಬೇಕು ಅಂತ. ಸದ್ಯ ಪ್ರತಿಯೊಬ್ಬರನ್ನು ತನ್ನ ಸಾಧನೆಯಿಂದಲೇ ಸೆಳೆಯುತ್ತಿರುವ ಇಸ್ರೇಲ್ ಅನ್ನೋ ಭರವಸೆಯ ನಾಡಿನ ಜನರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.
ವೀಕ್ಷಕರೇ, ಇಲ್ಲಿವರೆಗೂ ನೀವು ಇಸ್ರೇಲಿ ದೇಶದ ವ್ಯವಸಾಯ ತಂತ್ರಜ್ಞಾನ ಬಗ್ಗೆ ಸಾಕಷ್ಟು ನೋಡಿದ್ದೀರಾ, ಸಾಕಷ್ಟು ಕೇಳಿದ್ದೀರಾ. ನಿಮ್ಗೆ ಆಶ್ಚರ್ಯ ಕೂಡ ಆಗ್ತಾ ಇರ್ಬೋದು. ಆದರೆ ಆಶ್ಚರ್ಯ ಪಡಬೇಡಿ, ಯಾಕಂದ್ರೆ ಇಸ್ರೇಲಿ ದೇಶದ ವ್ಯವಸಾಯ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಬರ್ತಾನೆ ಇದೆ, ಆಲ್ರೆಡಿ ಬಂದಿದೆ. ಮುಂದೆ ಇಸ್ರೇಲಿ ಸರ್ಕಾರ ಮತ್ತು ಇಸ್ರೇಲಿ ರೈತರು ನಮ್ಮ ಕರ್ನಾಟಕ ಮತ್ತು ಭಾರತದ ರೈತರಿಗೆ ಸಹಾಯ ಮಾಡಲು ರೆಡಿ ಇದ್ದಾರೆ. ಮುಂದೆ ನಮ್ಮ ಕರ್ನಾಟಕ ಮತ್ತು ಭಾರತದ ರೈತರು ಇಸ್ರೇಲ್ಗೆ ಬಂದು ಇವರ ಒಂದು ವ್ಯವಸಾಯ ತಂತ್ರಜ್ಞಾನ ಕಲಿಬೇಕಂತ ನಾನು ಹಾರೈಸ್ತೀನಿ. ಕಲ್ತ್ರೆ ಮೋರ್ ಡ್ರಾಪ್ ಪರ್ ಕ್ರಾಪ್ ಅಂತ ಒಂದು ಖಂಡಿತ ಆಗೇ ಆಗುತ್ತೆ. ನಮ್ಮ ರೈತರ ಸಮಸ್ಯೆ ಖಂಡಿತ ಒಂದು ಪರಿಹಾರ ಸಿಕ್ಕದಂತ ನಾನು ಹಾರೈಸ್ತೀನಿ. ವಿತ್ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಗೋಪಿ ನಾರಾಯಣ್, ವಿವೇಕ್ ವಿನಾಯಕ್ ರಿಪೋರ್ಟಿಂಗ್ ಫಾರ್ TV9 ಇಸ್ರೇಲ್.